ಭೀಷಜೇ ಭವರೋಗಿಣೆ ನಿಧೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ನಾನೇನು ಹೇಳಲಿಕ್ಕಿಲ್ಲ. ನಮ್ಮ ಭಾರತ ದೇಶದ ಮೂಲ ಬೇರು ಸಂಸ್ಕಾರ ಮತ್ತು ಸಂಸ್ಕೃತಿ. ಒಂದರ ತಿಳಿವಳಿಕೆ, ಅದರ ಆ್ಯಕ್ಷನನ್ನು ಸಂಸ್ಕೃತಿ ಅಂತ ಹೇಳ್ತೀವಿ. ಅದೆರಡನ್ನು ಹೇಗೆ ನೀವೆಲ್ಲ ಗಾಯತ್ರಿಯನ್ನು ಹೇಳಿದ್ರಿ, ಧಿಯೋಯೋನ ಪ್ರಚೋದಯ, ಸೂರ್ಯ ಗಾಯತ್ರಿ ಅಂತ ಅದಕ್ಕೆ ಹೆಸರು. ಹೇಗೆ ಸೂರ್ಯ ಎಲ್ಲ ಜೀವಕ್ಕೂ ಭೂಮಿಯಡಿ ಅಂಧಕಾರದಲ್ಲಿದ್ದಾಗ ತನ್ನ ಬೆಳಕಿನ ಸ್ಪರ್ಶದಿಂದ ಎಲ್ಲವನ್ನು ಆಕ್ಟಿವ್ ಮಾಡ್ತಾನೆ, ಹಾಗೆ ಡಾಕ್ಟರ್ ಪ್ರಭಾಕರ್ ಭಟ್ರು ನಿಮ್ಮನ್ನೆಲ್ಲ ಒಳಗೆ ಇದ್ದ ಜಾಡ್ಯವನ್ನು ತೆಗೆದು, ಇಲ್ಲೆಲ್ಲ ದೀಪ ಇಟ್ಟಿದ್ದೀರಲ್ಲ, ಅದೇನು ಚೆನ್ನಾಗಿದೆ, ಅದನ್ನೇ ರಿಲೇಟ್ ಮಾಡಿ ಹೇಳ್ಬೋದು. ಆ ಬೆಳಕು ನಿಮ್ಮ ಡಾಕ್ಟರ್ಸ್, ಆ ಕುಂಭ ಇದೆಯಲ್ಲ ಅದನ್ನು ಉಲ್ಟ ಮಾಡಿಟ್ಟಿದ್ದಾರೆ. ಇದನ್ನು ಗೀತೆಯಲ್ಲಿ ಕೃಷ್ಣ ಹೇಳ್ತಾರೆ, ನಾನು ದೇಹ ಅನ್ನೋದನ್ನು ಮರೆತರೆ ವ್ಯಕ್ತಿ ಶಕ್ತಿ ಆಗ್ತಾನೆ. ಈ ಅಗ್ನಿಹೋತ್ರ ಘಟವು ಹಾಗೆ ಅದನ್ನು ನೋಡ್ತಾ ಇದೆ. ಘಟದಲ್ಲಿ ಎರಡನ್ನೇ ಹಾಕಿದ್ವಿ, ಒಂದು ಅಗ್ನಿಯನ್ನ, ಇನ್ನೊಂದು ತೇಜಸ್ಸಿಗೆ ಅಧಿಪತಿಯಾದ ತುಪ್ಪವನ್ನು, ಒಂದು ಹಸು, ನಾಟಿ ಹಸು ಅಥವಾ ಹಳ್ಳಿ ಹಸು, ಅದರ ದೇಹದಲ್ಲಿ ಒಂದು ಸೂರ್ಯನಾಡಿ ಅಂತಿದೆ. ನಮ್ಮ ದೇಹದಲ್ಲೂ ಇದೆ, ಅದನ್ನು ಮತ್ತೆ ಹೇಳ್ತೇನೆ. ಆ ಸೂರ್ಯನಾಡಿ ಫೋಟಾನ್ಸ್ ಅಥವಾ ಕ್ವಾಂಟಮ್ ಥಿಯರಿ ಅಂತ ಏನು ನಮ್ಮ ಇಂಜಿನಿಯರಿಂಗಿನ ಮೆಕ್ಯಾನಿಕ್ ಭಾಷೆ ಅಂತ ಹೇಳ್ತೀವಿ, ಆ ಬೆಳಕನ್ನು ಎಳೆದು ತನ್ನ ಶರೀರಕ್ಕೆ ಸೇರಿಸಿ ರಕ್ತದಿಂದ ಹಾಲಾಗಿ, ಹಾಲಿಂದ ತುಪ್ಪ ಆಗಿ ಆ ತೇಜಸ್ಸಲ್ಲಿ ಪ್ರಜ್ವಲಿಸ್ತಾ ಇದೆ. ಹಾಗೆ ನಿಮ್ಮ ಶರೀರವು ಈ ಅಗ್ನಿಹೋತ್ರ ಗುಡ್ಡಕ್ಕೂ ಯಾವ ವ್ಯತ್ಯಾಸ ಇಲ್ಲ. ನಾನು ICIC ಸ್ಕೂಲ್ಗಳ ಸುಮಾರು ಮುಖಗಳನ್ನು ನೋಡಿದ್ದೀನಿ. ಇಷ್ಟೊತ್ತಿಗೆ ಹೀಗಾಗಿರ್ತಾರೆ ಡಿಪ್ರೆಷನ್ನಿಂದ ನೀವು ಬೇಕಾದ್ರೆ ಪಕ್ಕದ ಶಾಲೆಯಲ್ಲಿ ಹೋಗಿ ನೋಡಿ. ನೀವೆಲ್ಲ ಶಾಲೆ ಬಿಟ್ಟು ಹೋಗ್ತಾ ಖುಷಿಲಿ ಹೋಗ್ತಿರ್ತೀರಿ, ಅವ್ರು ಶಾಲೆ ಬಿಟ್ಟು ಹೋಗ್ತಾ ಈ ಟಿಮೆಟ್ ಹೊಡೆದ ನೋಡ ಆಗಿರ್ತಾರೆ. ಟಿಮೆಟ್ ಗೊತ್ತಾಗಲ್ಲ, ಎಂಡೋಸಲ್ಫರ್ ಅಂದರೆ ಗೊತ್ತಾಗುತ್ತೆ, ಫೇಮಸ್. ಕಾರಣ ಏನು ಅಂದರೆ, ಒಬ್ಬ ತಾಯಿ ತನ್ನ ಮಕ್ಕಳಲ್ಲಿ ಏನೆಲ್ಲ ಅಭಿಲಾಷೆ ಇದೆ, ಅವನ ಇಚ್ಛೆಗಳೇನು, ಅವನ ಪ್ಯಾಷನ್ ಏನು, ಯಾವಾಗಲೂ ಆಶ್ರಮದಲ್ಲಿ ನನ್ನನ್ನು ಬಂದು ಕೇಳ್ತಾರೆ, ಗುರುಜಿ ಏನು ಆಗ್ಬೋದು, ನಿನಗೇನಿಷ್ಟ ಅದಾಗುವುದು. ಅಲ್ಲ, ಇದು ತುಂಬ ದೊಡ್ಡ ಸ್ಟೇಟ್ಮೆಂಟ್. ಅದು ಹಿಂದೆಯೂ ಹೇಳಿದ್ರು ವಿವೇಕಾನಂದ, ಯದ್ಭಾವಂ ತದ್ಭವತಿ. ನಾನು ಶಿವ ಶಿವ ಅಂತ ತಪಸ್ ಮಾಡಿದವನು ಶಿವನೇ ಆಗುವುದೆಷ್ಟು ಸತ್ಯವೋ. ಗಾಂಜಾ ಎಣ್ಣೆ ಹೊಡೆದು ಭಾರತೀಯ ಸಂಸ್ಕೃತಿಯನ್ನು ಬದಿಗಿಟ್ಟು ವ್ಯಾಯಾಮಗಳಿಂದ ವಾಯುವಿಗೆ ಆಯಾಮ ಇದೆ, ಪ್ರಾಣಕ್ಕೆ ಆಯಾಮ ಪ್ರಾಣಾಯಾಮ ಇದೆ ಇದ್ದವನ ಅವಸ್ಥೆ ಆಸ್ಪತ್ರೆಯಲ್ಲಿ. ಇದೊಂಥರ ನಾನು ನೋಡಿದಾಗ ಯೂನಿವರ್ಸಿಟಿ ಫೀಲ್ ಆಯ್ತು. ನಾನು ಡಾಕ್ಟರ್ಗೆ ಕೇಳಿದೆ, ಬಾಗ್ಲಲ್ಲಿ ಪ್ರಾಣಿ ಪಕ್ಷಿ, ಅದರ ಅರ್ಥ ಇಷ್ಟೇ. ಅದು ನೋಡ್ಕೊಂಡ್ ಬಂದೆ ನಾನು. ಫಸ್ಟು ತುಂಬ ಚಂಚಲವಿದ್ದ ಪ್ರಾಣಿ ಇದೆ, ಅದಾದ್ಮೇಲೆ ಸ್ವಲ್ಪ ಚಾಂಚಲ್ಯ ಇಲ್ಲದೆ ಸ್ವಲ್ಪ ಮಟ್ಟಿಗೆ ರಜೋಗುಣ ಇರೋ ಪ್ರಾಣಿ ಇದೆ. ಅದರ ಆಚೆ ಸೂಕ್ಷ್ಮವಾಗಿ ನಮ್ಮ ಶಾಸ್ತ್ರದಲ್ಲಿ ಕೂರ್ಮಾಸನ ಅಂದರೆ ಅತಿ ಪವಿತ್ರ ಕೂರ್ಮ ಇದೆ. ಅದಾದ ಮೇಲೆ ಅನುಭವದ ಪಾಠಶಾಲೆ. ಒಬ್ಬನಿಗೆ ಈ ಸ್ಕೂಲ್ ಹುಡುಗರಿಗೂ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓದಿದ ಮಕ್ಕಳಿಗಿರೋ ವ್ಯತ್ಯಾಸ ಹೇಳ್ತೀನಿ. ನಿಮ್ಮನ್ನೇ ಕಾಡಿಗೆ ಬಿಟ್ಟರೆ ಯಾವ ಗೂಗಲ್ ಮ್ಯಾಪ್ ಇದ್ರೆ ನೀವು ಕೆಳಗಿಳಿತು, ಅವರನ್ನೆಲ್ಲ ಕಾಡಿಗೆ ಬಿಟ್ಟರೆ ಅವರು ಅಲ್ಲೇ ಡಿಪ್ರೆಷನ್ನಲ್ಲಿ ಫಾರಂ ಕೊಡಿದಾಗ ಸತ್ತು ಹೋಗ್ತಾರೆ. ನಿಮ್ಮ ಶಾಲೆಯಲ್ಲಿ ಇನ್ನೋಸೆನ್ಸ್ ಅನ್ನು ಹೇಳಿಕೊಟ್ಟಿದ್ದಾರೆ, ಕಾಮನ್ ಸೆನ್ಸ್ ಅನ್ನು ಹೇಳಿಕೊಟ್ಟಿದ್ದಾರೆ, ಮನುಷ್ಯ ಸಹಜವಾಗಿ ಬದುಕುವುದನ್ನು ಹೇಳಿಕೊಟ್ಟಿದ್ದಾರೆ ಅಲ್ವಾ. ಡಾಕ್ಟರ್ ಜಿ ಏಜು, ಅವರ ಅನುಭವ, ಅವರ ಕನೆಕ್ಟಿವಿಟಿ, ಅವರ ಕಾನ್ಫಿಡೆನ್ಸ್ ಇದೆಲ್ಲ ಲೆಕ್ಕ ಹಾಕಿದರೆ ಅವ್ರು ಹೇಗೆ ಬೇಕಾದ್ರೆ ಮೆರಿಬೋದು, ಮನಸ್ಸು ಮಾಡಿದ್ರು ಅಲ್ವಾ. ಅವರು ಒಂದು ದಿನವೂ ಅವರನ್ನು ನಾನು ಸುಮಾರು ಪ್ರೋಗ್ರಾಮ್ ಅಲ್ಲಿ ನೋಡಿದ್ದೀನಿ.
ಸಣ್ಣ ಪ್ರೋಗ್ರಾಮ್ ಇಲ್ಲಿ, ದೊಡ್ಡ ಪ್ರೋಗ್ರಾಮ್ ಇಲ್ಲಿ, ಅವರ ಡ್ರೆಸ್ ಚೇಂಜ್ ಆಗಲ್ಲ. ಇವರೆಲ್ಲ ನಮಸ್ಕಾರ ಮಾಡ್ತಾ ನಾನು ಅವರನ್ನು ಅಬ್ಸರ್ವ್ ಮಾಡ್ತಾ ಇದ್ದೆ. ನಾವೆಲ್ಲ ಅವರನ್ನು ಕಾಪಿ ಮಾಡಲಿಕ್ಕೆ ಅಂತ ಮಾಡ್ತಾ ಇದ್ವಿ. ನಾರ್ಮಲಿ ಅವ್ರು ಹೀಗೆ ಮಾಡ್ತಾ ಇದ್ರು. ಮನಸ್ಸಿಂದ ತಾನು ಅನುಕರಣೆ, ತಾನು ಹೇಳಿದ ಸಿದ್ಧಾಂತ ತಾನು ಆಚರಣೆ ಮಾಡಿದ್ರೆ ಮಾತ್ರ ಇನ್ನೊಬ್ಬ ಮಾಡ್ತಾರೆ. ನನಗೆ ನನ್ನ ಗುರುಗಳು ಹೇಳಿಕೊಟ್ಟಿದ್ದಿಷ್ಟೇ, ಪ್ರತಿಯೊಬ್ಬರಿಗೂ ಬಗ್ಲಿಕ್ಕೆ ಕಲಿ, ಜ್ಞಾನ ಅಲ್ಲೇ ಇದೆ. ನಾನೊಂದು ಕಲಿತುಕೊಂಡೆ. ಯಾಕೆ ಜಗತ್ತಲ್ಲಿ ಚಪ್ಪಲಿ ಹೊಲಿಯವರು ನನಗೆ ಗುರುಗಳು, ಪಾನಿಪುರಿ ಅಂಗಡಿಯವರು ಗುರುಗಳು, ನಿಮ್ಮ ಶಾಲೆಯೂ ಗುರುಗಳು, ನೀವು ಗುರುಗಳು. ನಾನು ಈಚೆ ರತ್ನಾಕರನನ್ನ ಇವ್ರನ್ನೆಲ್ಲ ನೋಡ್ತಾ ಇದ್ದೆ. ನೀವೆಲ್ಲ ವೇದ ಓದ್ತಾ, ನಮ್ಮ ಹಳ್ಳಿಯಲ್ಲಿ ಸುಮಾರು ಜನ ಮಕ್ಕಳು ಹೋದ ತಿಂಗಳು ತೀರ್ ಹೋದರು, ಎಣ್ಣೆ ಹೊಡೆದು, ಎಲ್ಲ MBA BA ಎಲ್ಲ ಮಾಡಿದ್ರು. 6 ವರ್ಷದ ಮಗು. ನನ್ನ ಟ್ರಸ್ಟಿಗೆ ಒಬ್ಬ ನೆಂಟರು ಸಮಯ. ಯಾಕೆ ತೀರ್ ಹೋದ? ಅಪ್ಪ ಬೆಳಿಗ್ಗೆ ಎದ್ದು ಎಣ್ಣೆ ಹೊಡಿತಾ ಇದ್ದ. ಬೆಳಗ್ಗೆ ಅವ್ರ ಮನೆಯಲ್ಲಿ ಫ್ರೈಡ್ ಮಾಂಸ ರೆಡಿ ಇರ್ತಿತ್ತು. ಬೆಳಗಿನ ಸಂಜೆ ತನಕ ಎಣ್ಣೆ ಹೊಡಿತಾ ಇದ್ದ. ಸೆಂಟಿಮೆಂಟಲಿ ಅವರಿಗೆ ಒಬ್ಬರು ಡಾಕ್ಟರ್ ಫ್ಯಾಮಿಲಿ, ಹೆಸರು ಬೇಡ, ಅವರು ತುಂಬಾ ಸಪೋರ್ಟ್ ಮಾಡ್ತಿದ್ರು ಅವ್ರ ತಂಗಿ ಮಕ್ಕಳು. ಒಬ್ಬ ಕೆಟ್ಟದಕ್ಕೆ ಧನ ಸಹಾಯ ಮಾಡಿದಾಗ ಮೋಹದಿಂದ ಇವರು ದುಡಿಯುವುದೇ ಬಿಟ್ಟರಲ್ಲಿ. ಅದರ ಫಲ ಇವತ್ತು 6 ವರ್ಷದ ಹೆಣ್ಣು ಮಗು ರೋಡ್ ಮೇಲೆ. ಈಗ ಖುಷಿಯಾಗಿದ್ದ ವಿಚಾರ ಏನು? ಅಯೋಧ್ಯೆ ಕಟ್ಟಿದ್ರು ಮೋದಿ ಗೊತ್ತಿಲ್ಲ. Instead of constructing the building, the Dr. G. Prabhakar Bhattu ಒಂದು ಕೆಲಸ ಮಾಡಿದ್ದಾರೆ. He constructed human brains that helps the nation. ಈ ಸತ್ಯ ಒಂದು ಗೊತ್ತಾಯ್ತು. ಮನುಷ್ಯನಿಗೆ 2 ತುಂಬಾ ಅಗತ್ಯ. ನಾನು ಯಾವಾಗಲೂ ಹೇಳ್ತೀನಿ, ಒಂದು ಶಸ್ತ್ರ ಅಧ್ಯಯನ, ಇನ್ನೊಂದು ಶಾಸ್ತ್ರ ಅಧ್ಯಯನ. ಶಸ್ತ್ರಕ್ಕಾಗದು ಶಾಸ್ತ್ರಕ್ಕಾಗ. ವಿವೇಕಾನಂದರಾಗಲಿ, ಶಂಕರಾಚಾರ್ಯರಾಗಲಿ, ಎಲ್ಲ ಬಲಕ್ಕಿಂತ ದೊಡ್ಡ ಬಲ ಅಂತೆ ತಪೋಬಲ. ನಾನು ಆ ಬಲವನ್ನು ನಂಬುವುದು. ಮತ್ತೆ ನಿಮ್ಮ ಈ ಪ್ರದೇಶ ಎಲ್ಲ ತಪೋಬಲದ ಪ್ರದೇಶ. ಇಲ್ಲೇ ನರಹರಿ ಬೆಟ್ಟ ಇದೆ, ಹಿಂದೆ ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತಿದ್ದೆ, ಇಲ್ಲೆಲ್ಲ ಹೋಗ್ತದೆ. ಹೀಗೆ ಈ ಬದಿ ಹೋದರೆ ಕಾಸರಗೋಡಿಗೆ ಕನೆಕ್ಟೆಡ್ ನನ್ನ ಗುರುಗಳು ತಪಸ್ಸು ಮಾಡಿದ್ದ. ಒಂದು ಹೆಜ್ಜೆ ಹಾರಿದ್ರೆ ಒಡೆಯೂರಿಗೆ ಹೋಗಿ ಬೀಳ್ತೀವಿ. ಶ್ರೀಧರ ಸ್ವಾಮಿಗಳ ತಪಸ್ಸು ಮಾಡಿದ್ದ. ಮತ್ತೆ ನಿಮ್ಮ ಶಾಲೆಯಲ್ಲಿ ಹೇಗೆ ಕಟ್ಟಿದ್ದಾರೆ ನೀವು ನೋಡಿದಿರೋ ಗೊತ್ತಿಲ್ಲ. ನಾನು ಆ ಕಡೆಯಿಂದ ಬಂದು ಎಣಿಸ್ತಾ ಹೋದೆ. 1ನೇ ಕ್ಲಾಸು ಅವನಿಗೆ ಸ್ವಲ್ಪ ಜ್ಞಾನ, ಅದಾದ್ಮೇಲೆ ಅದರ ಅನುಭವ, ಅದಾದ್ಮೇಲೆ 2ನೇ ಕ್ಲಾಸು ಅವನಿಗೆ 1 ಅಡಿ ಜಾಸ್ತಿ, ಅರ್ಧ ಕೆಜಿ ತೂಕ ಜಾಸ್ತಿ ಹಾಕಿದೆ. ದೇಹದ ಬೆಳವಣಿಗೆ, ಜೀವದ ಬೆಳವಣಿಗೆ, ಬುದ್ಧಿಯ ಬೆಳವಣಿಗೆ, ಜೊತೆಗೆ ಪ್ರಕೃತಿಯ ಸಮೀಕರಣ ಮತ್ತೆ ಸಂಸ್ಕಾರ, ಇಷ್ಟು ಮಿಕ್ಸ್ ಮಾಡಿದ್ರೆ ಒಂದು ಸೂಪರ್ಲೇಟಿವ್ ಪವರ್ ಕ್ರಿಯೇಟ್ ಆಗ್ತದೆ. ಇಲ್ಲಿನ ಎಲ್ಲ ಮಕ್ಕಳು ನಂಗೊತ್ತಿದ್ದ ಹಾಗೆ ಮುಂದೆ ದೇಶಕ್ಕೆ ನಿಜವಾದ ಮಾಣಿಕ್ಯ ಆಗಲಿಕ್ಕೆ ರೆಡಿ ಇದ್ದೀರಿ. ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದಿಷ್ಟೇ, ಗುರುರುಡ ಅಂತ ತೀರಿಸ್ಲಿಕ್ಕಿದೆ. ಏನನ್ನು ನಿಮಗೆ ಇಲ್ಲಿ ಹೇಳಿಕೊಟ್ಟಿರ್ತಾರೆ. ನನ್ನ ಗುರುಗಳು ಹೇಳ್ತಿದ್ರು, ನಡವಳಿಕೆ ನಮಸ್ಕಾರ, ನೀನು ಈ ಸಾಷ್ಟಾಂಗ ಏನು ಪ್ರಯೋಜನ ಇಲ್ಲ ಅಲ್ವಾ. ನನ್ನ ಗುರುಗಳು ಯಾವತ್ತೂ ನನಗೆ ಗೋರಕ್ಷಣೆ ಮಾಡುವ, ಅಗ್ನಿಹೋತ್ರ ಹೇಳಿಕೊಡಕ್ಕೆ. ಕೊರೋನಾ ಟೈಮಲ್ಲಿ ನಾವೆಲ್ಲ ಆಂದೋಲನವೇ ಮಾಡಿ ಅದರ ಅರ್ಥ ಹೇಳಿದೆ. ಅದನ್ನು ಮಾಡೋದ್ರಿಂದ 2 ಥರ ಧರ್ಮ ನಂಬುವವರಿಗೂ. ಒಂದು, ಪಿತೃಗಳಿಗೆ ಧೃತಿಯಾಗುತ್ತೆ. ಅಗ್ನಿ ಪಿತೃಗಳಲ್ಲಿ ಅಷ್ಟವಸ್ತುಗಳಲ್ಲಿ 8ನೇ ಒಂದು. ಇನ್ನೊಂದು ತುಪ್ಪ, ಆಕ್ಸಿಡೆಂಟ್, ಅದನ್ನು ಹಾಕೋದ್ರಿಂದ ವಾಯು ಶುದ್ಧಿ ಆಗುತ್ತೆ, ಆಕ್ಸಿಜನ್ ಲೆವೆಲ್ ಜಾಸ್ತಿ ಆಗುತ್ತೆ. ಯಾಕೆ ಮರ ನೆಡಲಿಕ್ಕೆ ಏನು ಇಟ್ಟಿಲ್ಲ, ಎಲ್ಲ ಏನು ಇನ್ನೊಂದು ಆಗ್ತಾ ಇದೆ ಇಲ್ಲಿ ಎಂತವೇಯಲಿಕ್ಕೆ ಫ್ಲೈಓವರ್ ಆಗ್ತಾ ಇದೆ. ಇನ್ನೊಂದು ಗಿಡಗಳಿಲ್ಲ, ಕಾಂಕ್ರೀಟ್. ಇನ್ನೆಲ್ಲಿ ಗಿಡಗಳಿದೆ? ಇದೊಂದೇ ದಾರಿ. ಇನ್ನೊಂದು ಹಸುವಿನ ಉಸು, ಇನ್ನೊಂದು ಔದಂಬರ ವೃಕ್ಷ. ಹಿಂದೆ ಪೊಲ್ಯೂಷನ್ ಬೋರ್ಡಲ್ಲಿ ವಾಮನಾಚಾರ್ಯರು ಅಂತ ನಾವು ಹೇಳಿದ್ವಿ, ದಯಮಾಡಿ ಅತ್ತಿ ಮರ ನೆಡೆಯಲ್ಲ ಕಡೆ. ಒಂದೇ ಒಂದು ಮರ 24 ಗಂಟೆ ಆಕ್ಸಿಜನ್ ಅನ್ನು ಲಿಬರೇಟ್ ಮಾಡುತ್ತೆ. ಬೇರೆಲ್ಲ ಮರಗಳು ಅಶ್ವತ್ಥ ಸಮೇತ ರಾತ್ರಿ ಕಾಲದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೊರಗಾಗ್ತದೆ. ಒಂದು ಮರ ವಿಷವೇ ಇಲ್ಲದ ಮರ, ಅದಕ್ಕೆ ದತ್ತಾತ್ರೇಯರಿಗೆ ಕೂತು ನರಸಿಂಹನಿಗೆ ಕೈಯೂರಿ ಬಂದಾಗ ಪ್ರಹ್ಲಾದ ಮಹಾಲಕ್ಷ್ಮಿಯ ಹಾಂಡೆ ತಂದು ಸುತ್ತಾಡುತ್ತೆ ಹತ್ತಿ ಹಣ್ಣು, ಆ ವಿಷವನ್ನು ಎಳಿಲಿಕ್ಕೆ. ಅಂತ ಕೆಟ್ಟ ವಿಷ ಹಿರಣ್ಯನ ಒಳಗಿದೆ. ಹಿರಣ್ಯ ಅಂದ್ರೆ ದುಡ್ಡಿನ ವಿಷ ಅಂತ ಅರ್ಥ. ಹಿರಣ್ಯ ಕಶ್ಯಪ, ತಪಸ್ಸು ಉಂಟು, ದುಡ್ಡು ಉಂಟು. ಈಗಿನ ICSE ಸಿಲೆಬಸ್ಸಿನ ಎಜುಕೇಶನ್ ಹಾಗೇ ಇದೆ. ಅಲ್ಲಿ ಹಿರಣ್ಯ ಕಶ್ಯಪ ತಪಸ್ಸು ಪೂರ್ತಿ ದುಡ್ಡು ಮಾಡಲಿಕ್ಕೆ ಅಲ್ಲಿ ಆರ್ಥಿಕ ತಜ್ಞೆ ಬಂದಿದ್ದಾರೆ. ಅವಳು ಆಮೇಲೆ ಕತೆ ಹೇಳ್ತಾರೆ.
ನಾನು ಹೇಳೋದು ದುಡ್ಡು ಮಾಡೋದು ದೊಡ್ಡ ವಿಚಾರ ಅಲ್ಲ, ದುಡ್ಡನ್ನು ಹೇಗೆ ಉಪಯೋಗಿಸ್ಬೇಕು ಅದನ್ನು ನೀವು ಕಲ್ತಿರಿ. ನಿಮ್ಮ ಕೂತ್ಕೊಳ್ಳೋ ಭಂಗಿ, ಪದ್ಮಾಸನ, ಈ ಜೀವಮಾನದಲ್ಲಿ ಈ ಸ್ಕೂಲಲ್ಲಿ ಓದಿದ ಮಕ್ಕಳಿಗೆ ಪೈಲ್ಸ್ ಬರಲ್ಲ, ಒಂದು ಗೊತ್ತಾಯ್ತು. ಯಾಕೆ? ಪದ್ಮಾಸನದಲ್ಲಿ ಕೂತ್ರೆ ಪೈಲ್ಸ್ ಬರಲ್ಲ. ನಮ್ಮ ಆಹಾರ, ನಮ್ಮ ಬಾಳೆಲೆ ನಾನ್ ಆಕ್ಸಿಡೆಂಟ್, ಇದು ಆಕ್ಸೈಡ್ಸ್ ಇಲ್ಲ. ನಿಮ್ಮ ಸಿಸ್ಟಮ್, ಈಗ ಊಟದ ಸಿಸ್ಟಮ್ ಅನ್ನು ನಾನು ಪ್ರತಿಯೊಂದನ್ನು ಡಿಸೆಕ್ಟ್ ಮಾಡಿ ನೋಡ್ತೀನಿ. ನನ್ನ ಗುಣ ಸುಮ್ಮನೆ ಅವನನ್ನು ಒಪ್ಪಲ್ಲ. 2ನೇ ಕ್ಲಾಸಲ್ಲಿ ಒಂದು ಪ್ರಶ್ನೆ ಬಂತು ನಮಗೆ, ದೇವರಿದ್ದಾನ? ಅವನನ್ನು ನೋಡಿದ ಮೇಲೂ ಯಾರು ಕೇಳಿದ್ರೆ ಧೈರ್ಯವಾಗಿ ಹೇಳ್ತೀವಿ ದೇವರಿದ್ದಾನೆ, ಖಂಡಿತ. ನೋಡಿದ್ದೀರ? ನೋಡಿದ್ದೀನಿ. ಅವನನ್ನು ನೋಡಿದ ಮೇಲೆ ಈ ಪ್ರಪಂಚದ ಯಾವುದೋ ನೋಡೋ ಆಸೆ ಇಲ್ಲ. ಆದರೆ ಅವನ ಕೆಲಸ ಸ್ವಲ್ಪ ಬಾಕಿ ಇದೆ, ಹಾಗಾಗಿ ಈ ಶರೀರವನ್ನು ಮಾಧ್ಯಮ ಮಾಡಿಕೊಂಡಿದ್ದ. ಯಾರು ಸನ್ಮಾನ ಮಾಡಿದ್ರು ಪಕ್ಕಕ್ಕೆ ಕೊಟ್ಟು ಹೋಗುವುದಿಲ್ಲ. ಯಾಕೆ? ಈಗಷ್ಟೇ ಕಬೀರನ ಹಾಡು ಬಂತು, ಗುರು ಅಮೃತದ ಗಣಿಯು. ನೆಕ್ಸ್ಟ್ ಇದೆ, ತನ್ನ ಶಿರವ ತಾಕಡಿದು ಅವನ ಕಾಲಡಿ ಇಟ್ಟರೆ ಆ ಉನ್ನತಿ ಇರಲ್ಲ. ಆ ಗುರು ಅಂದ್ರೆ ಏನು? ನಾಲೆಡ್ಜ್. ನಿಮ್ಮ ತಂದೆ ತಾಯಿ ನಿಮ್ಮ ಭವಿಷ್ಯವನ್ನು ಜ್ಯೋತಿಷರ ಹತ್ರ ಕೇಳ್ತಿರ್ತಾರೆ, ಆದರೆ ನಿಮ್ಮ ಶಾಲೆ, ಡಾಕ್ಟರ್ ಜಿಯ ವಿಷನ್ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಿಟ್ಟಾಗಿದೆ. ಬ್ರಹ್ಮನ ಹಣೆಬರ ಬದಲಾಯಿಸಲಿಕ್ಕೆ ತಾಕತ್ತಿದ್ರೆ ಸನಾತನ ಧರ್ಮಕ್ಕಿದೆ ಅಂತ ಯಾವಾಗಲೂ ನಾನು ಹೇಳ್ತೀನಿ. ಮಾರ್ಕಂಡೇಯವ ನಿಮ್ಮ ಹಾಗೆ ಇರೋ ವಿದ್ಯಾರ್ಥಿ ಬದಲು ಮಾಡಿದ ಸೃಷ್ಟಿಯನ್ನು. ಅಗಸ್ತ್ಯ ಬದಲು ಮಾಡಿದ, ವಾಲ್ಮೀಕಿ ಬದಲು ಮಾಡಿದ ರಾಮನಾಮದ. ರಾಮ ಬಂದಿದ್ದ ಆಮೇಲೆ, ಫಸ್ಟ್ ಬಂದಿದ್ದೇ ರಾಮನಾಮ. ನಾ ಹೇಳಿದ್ರು ಓಂಕಾರ ಆಕಾಶಾತ್ ಅಕ್ಷರ, ಅಕ್ಷರಾತ್ ಶಬ್ದ, ಶಬ್ದಾತ್ ಮತ್ತೆ ಮಳೆ ಬಂದದು ಫಸ್ಟ್ ಸಿಡ್ಲು, ಅದ್ರ ಮೊದಲು ಮಿಂಚು. ಅದಕ್ಕೆ ಆಧಾರಭೂತಿಯಾಗಿ ಸತ್ಯ, ಅದನ್ನೇ ಸಂಸ್ಕಾರ. ಈ ಯಾಗಗುಂಡವನ್ನು ಹಾಗೆ ಹೇಳಿ ನೀವು ಹೇಳೋ ಓಂಕಾರ ಹೇಳ್ತಾ ಇದ್ರೆ ನಿಮಗೆ ಯಾರಿಗೂ ಬ್ರೈನ್ ಹ್ಯಾಮರೇಜ್ ಬರಲ್ಲ, ಒಂದು ವರ್ಷ ಬರ್ತದೆ. ಲೌಕಿಕ ಲಾಭ. ಮತ್ತೆ ನೀವೆಲ್ಲ ಇವೆಲ್ಲ ಹೇಳಿಕೊಡ್ತಾ ಇದ್ರು, ಅದೆಲ್ಲ ನಿಮಗೆ ಪುಸ್ತಕದ ಬದನೆಕಾಯಿಗಿಂತ ಅದು ಮಸ್ತಕದ ಬದನೆಕಾಯಿ. ಈಗ ಅರುಣ್ ಶಾಮಿನ ಮಕ್ಕಳು ಅಲ್ಲಿ ಸ್ಕೂಲಿಗೆ ಬೆಂಗಳೂರಲ್ಲಿ ಹೋಗ್ತಾ ಪುಟ್ಟ ಮಕ್ಕಳಿಗೆ ಆನೆ ಎಲ್ಲ ತಂದು ತೋರಿಸಿದ್ರು. ಅಲ್ಲಿ ಈಗ ಗೂಗಲ್ ಯೂಸ್ ಮಾಡ್ತಾರ ಗೊತ್ತಿಲ್ಲ, ಅಲ್ಲಿ ಒಂದು ಆಮೆ ಚಿತ್ರ ಇರುತ್ತೆ. ಇವನು ಅದೇ ಆಮೆ, ಇವನ್ ತಲೆಯಲ್ಲಿ ಆಮೆ ನೀಲಿ ಬಣ್ಣ ಅಂತಾನೆ. ಇಲ್ಲಿ ಮಕ್ಕಳಿಗೆ ಆಮೆ ಅಂತ ಒಪ್ಪಲ್ಲ. ನಾವು ನೋಡಿದ್ದೀವಿ ಶಾಲೆಯಲ್ಲಿ ಕ್ಯಾಟ್ ಫಿಶ್ ಅಂತ ಹೇಳಿ ಗೂಗಲ್ ಅಲ್ಲಿ ಹಾಕಿ ತೋರಿಸಿದ್ರೆ ಅದನ್ನು ಕ್ಯಾಚ್ ಹಿಡಿಬೇಕು ಅಲ್ಲಿ ಹುಡುಗರು. ಆದ್ರೆ ಫೀಸ್ 2 ಲಕ್ಷ. ನಾ ಮೊನ್ನೆ ಒಂದು ಸ್ಕೂಲಿಗೆ ಹೋಗಿದ್ದೆ, ಉದ್ಘಾಟನೆ ನನ್ನಲ್ಲಿ ಓಟಿಯಲ್ಲಿ. ಅಲ್ಲಿ LKG ಫೀಸ್ ಕೇಳಿ ಕಲೆದಿರುತ್ತೆ. ನನ್ನ ಇಡೀ ಸುಳ್ಯದಲ್ಲಿ BE ಮ್ಯಾನೇಜ್ಮೆಂಟ್ ಫೀಸ್ ಅದು ಸೇರಿಸಿ 2 ಲಕ್ಷ ಎಕ್ಸ್ಟ್ರಾ, 5.5-6 ಲಕ್ಷ. ಅಂಥದ್ದು ಏನು ಹೇಳ್ಕೊಡ್ತಾರೆ ಅಂತ ನಂಗೆ ಅರ್ಥ ಆಗಿಲ್ಲ. ಯಾಕೆ? 1ನೇ ಕ್ಲಾಸ್ ಮಗುಗೆ ಎಷ್ಟು ಪ್ರೆಷರ್ ಹಾಕಬೇಕು ಅಷ್ಟೇ ಅಲ್ವಾ? ಈ ಕೈ ಮೇಲೆ 50 kg ಹಾಕಿದ್ರೆ ಎಷ್ಟೊತ್ತು ಹಿಡಿಬೋದು ನಟಕಂದು. ಈ ಸಣ್ಣ ಕಾಮನ್ ಸೆನ್ಸ್ ಈಗಿನ ಎಜುಕೇಶನ್ ಸಿಸ್ಟಮ್ ಇಲ್ಲ. ಈ ಶಾಲೆಯಲ್ಲಿ ನಾನು ಗಮನಿಸಿದ್ದೆ. ಮೆಂಟಲಿ ಪ್ರೆಷರ್ ನೋಡಿ, ಯಾರಿಗೂ ಕನ್ನಡಕ ಇಲ್ಲ ಕಮ್ಮಿ. ನೀವು ಬೇಕಾದ್ರೆ ಸಿಟಿಗಳ ಶಾಲೆಗಳಿಗೆ ಹೋಗಿ ನೋಡಿ, ಒಳ್ಳೆ ಕಾಸ್ಟ್ಲಿ ಶಾಲೆ ಆಗಬೇಕು. ಅಪ್ಪ ಅಮ್ಮನಿಗೂ ಫ್ರಾಕ್ ಹಾಕಿ ಡ್ಯಾನ್ಸ್ ಮಾಡಿಸ್ತಾರೆ. ಮೊನ್ನೆ RR ನಗರದಲ್ಲಿ ಒಂದು ಅಜ್ಜಿ ಸಿಗ್ತದೆ. ನಾವು ಬೆಳಿಗ್ಗೆ ವಾಕ್ ಮಾಡ್ತಾ ಇದ್ದೆ, ಪಾಪ ಅವರು ವಾಕ್ ಮಾಡ್ತಾ ಇದ್ದೆ. ನಾವು ನಗಾಡ್ತಾ ಅಜ್ಜಿ ನೋಡಿ. ಅಜ್ಜಿ ಕ್ಯೂರಿಯಾಸಿಟಿ ನಾನು ಕೇಳ್ತೀವಿ. ನಿಮ್ಮ ಇಲ್ಲಿ ಶಯನ್ ಶೆಟ್ಟಿ ಹೋಟೆಲ್, ನಮ್ಮ ಆಶ್ರಮದ ಡಿವೋಟಿ ಒಂದು ಹೋಟ್ಲು ಮಾಡಿ ಅಲ್ಲಿ ವಾಕ್ ಮಾಡ್ತಾ ಇದ್ದೆ. ಅವಾಗ ಆ ಅಜ್ಜಿಗೆ ನಗಾಡ್ದೆ ನಾನು, ಅಜ್ಜಿ ಏನಕ್ಕೆ ನಿಮಗೆ ಒಳ್ಳೆ ಲಾಭ ಆಯಿತು ಏನು, ನಿಮಗೆ ತಗೊಂಡು ಡ್ರೆಸ್ ಮಗಳಿಗೆ ಮೊಮ್ಮಗಳಿಗೂ ಆಗುತ್ತೆ, ಅಷ್ಟು ಸಣ್ಣ ಡ್ರೆಸ್ ಹಾಕಿದಿರುತ್ತೆ ಅಲ್ಲ. ಒಂದೊಂದು ಏಜಿಗೆ ಒಂದೊಂದು ಗುಣ ಅಲ್ಲೊಂದು ಅಡಿಕೆ ಗಿಡ ನೆಟ್ಟಿದ್ದೀರಿ ನೀವು, ನೆಟ್ಟಿದ ತಕ್ಷಣ ಎಷ್ಟು ಗೊಬ್ಬರ ನೀರು ಹಾಕ್ತೀರಿ, ಎಷ್ಟು ಮಣ್ಣು. ಅದು 2 ವರ್ಷ ಆದ್ಮೇಲೆ ಅದಕ್ಕೆ ಎಷ್ಟು ಗೊಬ್ಬರ ಹಾಕ್ತೀರಿ, ಮಣ್ಣು ಹಾಕ್ತೀರಿ. ಅದು ಬೆಳೆ ಬಿಡುತ್ತೆ, ಎಷ್ಟು ಮಣ್ಣು ಹಾಕ್ತೀರಿ, ಗೊಬ್ಬರ ಹಾಕ್ತೀರಿ. ಯಾಕೆ ಕೇಳಿದೆ? ಅಲ್ಲಿ ಮಣ್ಣು ಅನ್ನೋದು ಜ್ಞಾನ, ಗೊಬ್ಬರ ಅನ್ನೋದು ಸಂಸ್ಕಾರ. ಈಗಿನ ಮಕ್ಕಳಿಗೆ ಸಂಸ್ಕಾರ ಇಲ್ಲ.
ಇಲ್ಲಿರೋ ನಾನು ಹೇಳಿದೆ ಅದಕ್ಕೆ ನಮ್ಮ ಹಳ್ಳಿಯಲ್ಲಿರೋ ಎಲ್ಲರೂ ನನ್ನ ಕಣ್ಣು ಮುಂದೆ ಬಂದವರು ನೀವು ಬಂದಾಗ ನೀವೆಲ್ಲ ಮಾತಾಡಿ ಎಷ್ಟು ಲಾಸ್ ಆಯ್ತು ಅವರಿಗೆಲ್ಲ ಅಲ್ವಾ. ಎಷ್ಟು ವಯಸ್ಸಾದವರಿಗೆ ನಾವು ಏನೆಲ್ಲ ತಿಳಿಲಿಕ್ಕಿತ್ತು ಈ ದೇಶದಲ್ಲಿ. ಈ ಮಕ್ಕಳು ತಿಳಿದಷ್ಟು ಇವ್ರು ಯಾರು ತಿಳಿಲಿಲ್ವಲ್ಲ, ಇದನ್ನೇ ಇಲ್ಲಿ ಕೂತಿಗೆ ಯೋಚನೆ. ಇನ್ನೊಂದು ಶ್ಲೋಕ ಹೇಳಿದ್ರೆ ನನಗೆ ಇಷ್ಟವಾದ ಶ್ಲೋಕ ಶಾರದೆ. ಯಾಕುಂದೆಂದು ತುಷಾರಹಾರ ಧವಲ ಯಾ ಶುಭ್ರ ವಸ್ತ್ರಾನ್ವಿತ ಯಾ ವೀಣಾ ವರದಂಡ ಮಂಡಿತಾಗದ ಯಾ ಶ್ವೇತ ಪದ್ಮಾಸನ. ನನಗೆ ಸಣ್ಣಲ್ಲಿ ನಾನು ಹೇಳುತ್ತಿದ್ದೆ ಶ್ಲೋಕ. ನನ್ನ ಶ್ರದ್ಧೆ ಇಟ್ಟು ಹೇಳಿದ್ರೆ ಸರಸ್ವತಿ ದರ್ಶನ ಆಗ್ತದೆ. ಆಗಿದ್ದ 7ನೇ ಕ್ಲಾಸಲ್ಲಿ ಶಾರದೆಯನ್ನು ನೇರ ಈ ಮಂತ್ರವನ್ನು ಹೇಳಿ ನಾವು ದರ್ಶನ ಮಾಡಿದ್ವಿ. ನಂಬೋದು ನಂಬಲೇಬೇಕು ಅನ್ನೋ ಮಾತು ಅಲ್ಲ. ಈ ಇದರೊಳಗಿರೋ ಕರೆಂಟ್ ಇದೆಯಲ್ಲ, ಇದೇ ದೇವರು. ಧಿವಿ ಇತಿ ದೇವ. ಅದಕ್ಕೆ ನೀವಿಲ್ಲಿ ದೀಪ ಹಚ್ಚಿದ ಒಂದು ಮಂತ್ರ, ದೀಪನ್ ಜ್ಯೋತಿ ಪರಬ್ರಹ್ಮ. ಆ ಪರಬ್ರಹ್ಮ ಬೆಳಕು ಆಚರಣೆ. ನಿನ್ನೆ ಯಾರೋ ಕೇಳಿದ್ರು ಗೋಕರ್ಣದ ಲಿಂಗಕ್ಕೆ ಕಲಾಹೋಮ ಇಲ್ಲ ಆಗುತ್ತೆ, ದೇವರಾಣ ಬೇಡ. ಯಾವುದು ಪರಬ್ರಹ್ಮ ಸ್ಥಿತಿಯಲ್ಲಿ ಸ್ವಯಂ ಇದೆ, ಮನುಷ್ಯ ನಿರ್ಮಿತ ಅಲ್ಲ, ಅದಕ್ಕೆ ಕ್ರಮ ಇದೆ. ನೋ ಬಾಂಡೇಜ್, ನೋ ಲಿಮಿಟೇಷನ್. ಹಾಗಿರೋ ಒಂದು ಮಂತ್ರ ಉಂಟು, ಒಂದು ಓಂಕಾರ, ಇನ್ನೊಂದು ರಾಮನಾಮ. ಮೊನ್ನೆ ಯಾರು ರಾಮನ ಬಗ್ಗೆ ಹೇಳಿದ್ರು, ಅದು ಪೂರ್ಣ ಆಗಿಲ್ಲ, ಅದಕ್ಕೆ ಹಂಗೆ ಹಿಂಗೆ. ನಾನು ಅವರಿಗೆ ಇಷ್ಟೇ ಮಾತು ಹೇಳಿದೆ, ಶಬರಿಯ ಎಂಜಿಲ ಅನ್ನವನ್ನ ನೈವೇದ್ಯ ಅಂತ ತಿಂದ ರಾಮನಿಗೆ ಶಾಸ್ತ್ರಗಳ ಉಲ್ಲೇಖವೇ. ಗುಹನನ್ನ ತಪ್ಪುಕೊಂಡವನಿಗೆ ಅಂಗಕಾಲದಲ್ಲಿ ರಾಜನ ಲಿಮಿಟ್ ಕ್ರಾಸ್ ಆಗಿ, ಅವತಾರಿಯ ಲಿಮಿಟ್ ಕ್ರಾಸ್ ಆಗಿ ವಸಿಷ್ಠರ ಇದ್ದ ಕಾಲ, ಈಗಿನ ಹಾಗೆ ಅಲ್ಲ, ಇದು ಹಿಂದೆ ಕಾಲ. ಹನುಮನ್ ಮಂಗನನ್ನ ಭರತ ನೀನು ಅಂತ ಹೇಳಿ ತಪ್ಪಿಕೊಳ್ಬೇಕಾದ್ರೆ ಎಂತ ದೊಡ್ಡ ರೆವಲ್ಯೂಷನ್. ನಾವು ಹೀಗೆ ರಾಮನನ್ನ ಅಧ್ಯಯನ ಮಾಡಬೇಕು. ಇಲ್ಲಿ ಆದರ್ಶ ಪುರುಷ ಅವನನ್ನೇ ಇರ್ತೀವಿ. ಎಲ್ಲ ಅವತಾರಗಳಲ್ಲಿ ನಾವು ಸ್ಪೆಸಿಫೈ ಮಾಡೋದು ಜಾಸ್ತಿ ರಾಮನ. ಯಾಕೆ? ಕೃಷ್ಣ ಜ್ಞಾನ. ನಮ್ಮಲ್ಲಿ ದಶಾವತಾರ ಬಂದೋಗ್ತದೆ, ನಿಮಗೆ ಗೊತ್ತಿಲ್ಲ. ನೀವು ವೀರ್ಯ ರೂಪದಲ್ಲಿದ್ದಾಗ ಮತ್ಸ್ಯ, ನೀವು ಪಿಂಡ ಅಂಡ ಆದಾಗ ಕೂರ್ಮ, ಸ್ವಲ್ಪ ಹೀಗಾಗಿ ಗರ್ಭದಲ್ಲಿರ್ತ ಲಾರ್ವದ ರೂಪದಲ್ಲಿರ್ತ ನೀನು ವಾರಾಹ. ಆಮೇಲೆ ಮೆಲ್ಲ ಬೆಳೆದು ಒಳಗೆ ಅರ್ಚಾಡ್ತಾ ಅಮ್ಮನಿಗೆಲ್ಲ ಜಾಸ್ತಿ ಹೋಗಿದ್ದ ನೀನು ನರಸಿಂಹ. ಯಾಕೆ? ಸ್ವಲ್ಪ ಮನುಷ್ಯನ ಗಿಡ, ಒಳಗೆ ಪ್ರಾಣಿಯ ಬುದ್ಧಿ. ನೀನು ಚೂರು ಹೊರಗೆ ಬಂದಾಗ ವಾಮನ. ಆಮೇಲೆ ಸ್ವಲ್ಪ ಮೆಚ್ಯೂರಿಟಿ, ಅರ್ಚಾಡ್ಕೊಂಡು ಸಣ್ಣ ಮಕ್ಕಳೆಲ್ಲ ಅಮ್ಮನ ತೊಟ್ಟೆ ಕೊಡೋದು, ನಾನು ಸುಮ್ಮನಿರಲ್ಲ ಅಂತೆಲ್ಲ ಹೇಳ್ತಾ ಸಣ್ಣ ಸಣ್ಣ ಕೈವಾಲೆಲ್ಲ ಅಟ್ಟಿಗೆ ಚುಚ್ಚಿಸ್ಬೇಕಾದ್ರೆ ಅವ ಸ್ವಲ್ಪ ಪರಶುರಾಮ. ಪರಶು ಕೈಲೇನೆ ಸ್ವಲ್ಪ ಡೇಂಜರ್. ಹಾಗೆ ಅವನಿಗೆ ಇಲ್ಲಿ ಸಿಕ್ಕ ಸಂಸ್ಕಾರ ಸಿಕ್ಕಿತ್ತು. ಅದಕ್ಕೆ ಆಚೆ ಶಾಲೆಯನ್ನು ಕಂಪೇರ್ ಮಾಡುತ್ತೇನೆ. ಇದು ರಾವಣನ ಶಾಲೆ, ಇದು ರಾಮನನ ಶಾಲೆ. ಇಲ್ಲಿ ಸಿಕ್ಕ ಸಂಸ್ಕಾರ ಸಿಕ್ಕಿದ್ರೆ ಅವ ರಾಮ ಆ ಬೆಳವಣಿಗೆಯಲ್ಲಿ ಬೆಳೆದು ಗೂಗಲಲ್ಲಿರೋ ಒಳ್ಳೆಯದು ಕೆಟ್ಟದ್ದನ್ನೇ ಎರಡನ್ನೂ ತಗೊಂಡು ಅದರಲ್ಲಿರೋ ಜ್ಞಾನ ಭಾಗವನ್ನು ಮಾತ್ರ ಅಬ್ಸರ್ವ್ ಮಾಡ್ತಾರೆ. ನಾನು ಯಾವಾಗಲೂ ಹೇಳೋದು ನಿಮಗೆ ಎಲ್ಲವೂ ಒಂದೇ, ಏಕೋದೇವ ಸರ್ವಭೂತೇಶು. ನಾನು ಯಾವುದನ್ನು ತಿರುಗಾಡಿದ್ರು, ನಾನು ಟ್ರಿಪ್ ಮಾಡಿದ್ರು, ಧ್ಯಾನ ಮಾಡಿದ್ರು, ತಪಸ್ ಮಾಡಿದ್ರು, ಎಲ್ಲವನ್ನೂ ನಾವು ಒಂದೇ ಕಠೋಪನಿಷತ್ತಿನ ಒಂದು ಶ್ಲೋಕದ ಮೇಲೆ ಇತ್ತು. ಸರ್ವಶ್ಚ ಪ್ರೇಯಶ್ಚ. ಯಾರು ಹೇಳಿದೆಲ್ಲ ನನಗೆ ಅನಿಸ್ತು. ಪ್ರತಿಯೊಂದರಲ್ಲೂ ಜ್ಞಾನವನ್ನ ತಗೊಂಡಿದ್ದೆ. ಇದೇ ಉತ್ತರವನ್ನ ಕಾಮಶಾಸ್ತ್ರದ ಪ್ರಶ್ನೆ ಕೇಳಿದಾಗ ಭಗವತ್ಪಾದರು ಶಾರದೆಗೆ ಈ ಉತ್ತರವನ್ನು ಕೊಟ್ಟರು. ನೀನು ಹೇಗೆ ಸರ್ವಜ್ಞ ಪೀಠದಲ್ಲಿ ಪೂರ್ತಿ ದೇಹ ಶುದ್ಧಿಯಾಗಿದೆಯಲ್ಲ, ಅವಾಗ ಭಗವತ್ಪಾದರು ಹೇಳಿದರು ಸರ್ವಶ್ಚ ಪ್ರೇಯಶ್ಚ. ನನ್ನ ಕೃಷ್ಣನ್ ಹೇಳಿದರು, ನಾನು ಅಸ್ಕಲಿತ ಬ್ರಹ್ಮಚಾರಿಯಾಗಿದ್ದರೆ ನದಿ ಈಚೆ ಬಿಡಲಿ. ಇದು ಧರ್ಮದ ತಾಕತ್ತು, ಅನುಷ್ಠಾನದ ತಾಕತ್ತು. ಈ ಮಕ್ಕಳು ದಿನ ನಾನು ಹೇಳಿದ್ದಲ್ಲ, ಇದು ನಿಮ್ಮ ಬೆಳವಣಿಗೆ ಮಾತ್ರ ಅಲ್ಲ, ಈ ಜಪದ ಫಲ, ಅಗ್ನಿಹೋತ್ರದ ಫಲ. ಇದೊಂದು 5, 6, 10, 20 ವರ್ಷ ಇಲ್ಲಿ ಕಂಟಿನ್ಯೂ ಆಗಲಿ. ಇಡೀ ನಿಮ್ಮ ಏರಿಯಾ ಶುದ್ಧ. ಇದನ್ನು ನಾನು ಮಾಡಿ ನೋಡಿದ್ದೆ. ನಿರಂತರ ರುದ್ರಹೋಮ, ಒಂದು ಊರು ಪೂರ್ತಿ ಹಾಡಾಗಿ ತಲೆಹರಟೆಗಳೇ ಇದ್ದು ಊರಲ್ಲಿ 5 ಜನಕ್ಕೆ ರುದ್ರಾಧ್ಯಾಯ ಉಪದೇಶ ಮಾಡಿ ನಿತ್ಯವೂ ರುದ್ರಯಾಗ ಮಾಡಿ ಆ ಊರಲ್ಲಿ ಅವರೆಲ್ಲ ಇಲ್ಲ, 3 ಜನ ಇರೋದೆಲ್ಲ ಬಿಟ್ಟು ನೀನು ರತ್ನಾಕರಲ್ಲಿ ಗೊತ್ತು ಊರು ಯಾವುದು.
ರುಧಂ ಧಾವಯತಿ ರೀತಿ ರುದ್ರ. ಅದು ಸರುಧಂ ಅಂದ್ರೆ ಪಾಪ, ಅದನ್ನ ನಾಶ ಮಾಡೋ ತಾಕತ್ತಿರುವುದು ರುದ್ರ. ಅದಕ್ಕೆ ಪುಟ್ಟಭರ್ತಿಯವರು ಎಲ್ಲ ಕಡೆ ರುದ್ರ ಹೇಳಿಸ್ತಾರೆ. ಪುಟ್ಟಭರ್ತಿಯವರಿಗೆ ಆ ಲಾಜಿಕ್ ಗೊತ್ತಿತ್ತು. ಸೊ ಮಕ್ಕಳಿಗೆ ನಾನು ಕೇಳೋದು, ಮನೆಗೆ ನಿಮ್ಮ ಇಡೀ ಭಾರ ನೋಡಿ, ಮನೆಯವರ ಭಾರ ಇಲ್ಲಿ ಕಮ್ಮಿ ಇದೆ. ಡಾಕ್ಟರ್ ಕೇಳಿದೆ ನೋಡಿ, ಫ್ರೀ ಎಜುಕೇಶನ್ SSLC ತನಕ ಕೊಡ್ತಾ ಇದ್ದೀವಿ ನೋಡಿ. ಆರ್ಥಿಕವಾಗಿ ಮನೆಗೆ ಭಾರ ಏನೆಲ್ಲ ಅಗತ್ಯ ಇದೆ ಅದೆಲ್ಲವೂ ನಿಮಗೆ ಇಲ್ಲಿ ಸಿಗ್ತಾ ಇದೆ. ಆದರೆ ಇದನ್ನು ತಗೊಂಡು ಎಷ್ಟೋ ಜನ ತಾಯಂದ್ರಾಗ್ತೀರಿ, ಎಷ್ಟೋ ಜನ ತಂದೆ ಆಗ್ತೀರಿ, ಎಷ್ಟೋ ಜನ ಲೆಕ್ಚರ್ಸ್ ಆಗ್ತೀರಿ. ಮತ್ತೆ ಇದೇ ಥರ ಶಾಲೆಗಳು ಊರಲ್ಲಿ ಆಗಬೇಕು. ನಿಮಗೆ ಸಿಕ್ಕ ಅಮೃತ ಇನ್ನೊಬ್ಬನಿಗೆ ಸಿಗ್ಬೇಕು. ನಾನು ಯಾವಾಗಲೂ ಹೇಳೋದುಂಟು, ಮೊನ್ನೆ ಸುಮಾರು ಜನ ಶ್ರೀಚಕ್ರದ ಗೂಢ ಮಂತ್ರಗಳೆಲ್ಲ ನೀವು ಎಲ್ಲರಿಗೂ ಹೇಳಿಕೊಡ್ತೀರಂತೆ. ನಾನು ಹೇಳಿದೆ, ಹಿಂದಿನವರು ಮಾಡಿದ ದೊಡ್ಡ ತಪ್ಪದು. ತನ್ನೊಳಗಿದ್ದ ಸತ್ಯವನ್ನೇ ಹೇಳಲಿಕ್ಕೆ ಯಾಕೆ ಹೆದರಿಕೆ? ಈಗ ಡಾಕ್ಟರ್ ಬರ್ತಾ ಇಲ್ಲಿ ಹೇಳ್ತಾ ಇದ್ದಾರೆ ಶ್ರೀರಾಮ ಅಂತ ಹೇಳಿ, ಶ್ರೀರಾಮ ಅಂತ ಹೇಳಿ ಜೋರೆ ಹೇಳಿ. ಯಾಕೆ? ನಮ್ಮ ಅವಸ್ಥೆ ಏನಾಗಿದೆ, ನಮ್ಮ ದೇಶದಲ್ಲಿ ನಮ್ಮ ಆದರ್ಶ ಪುರುಷನ ಹೆಸರು ಹೇಳಲಿಕ್ಕೂ ಭಯ. ಯಾರು ತಂದಿಟ್ಟಿದ್ದದನ್ನ? ಒಂದು ಬ್ರಿಟಿಷ್, ಇನ್ನೊಂದು ನಮ್ಮ ಸೊಸೈಟಿ, ಇನ್ನು ನಮ್ಮ ಸರ್ಕಾರವು ಯಾವುದೋ ಒಂದು ವ್ಯವಸ್ಥೆ. ಇಲ್ಲಿ ಮಾತ್ರ ನಾನು ನೋಡಿದ್ದು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇಲ್ಲ ಇಲ್ಲಿ, 1, 2, 3. ಪಾಪ ಅವಳು ಮಾತಾಡೋಳು ಕನ್ನಡದಲ್ಲೇ ಎಲ್ಲ ಹೇಳ್ತಾ ಇದ್ರು, ಅದನ್ನು ನಾವು ಗಮನಿಸ್ತು. ಎಲ್ಲ ರೂಮ್ ಒಳಗೆ ಒಂದೊಂದು ನಮ್ಮ ಭಾರತದ ರೆವಲ್ಯೂಷನ್ ಅವರ ಒಂದೊಂದು ಭಾವಚಿತ್ರ ಇತ್ತು, ಇಲ್ಲೊಂದು ಗುಹೆ ಇತ್ತು. ನಾನೇನೋ ಡಾಕ್ಟರ್ ಧ್ಯಾನಕ್ಕೆ ಮಾಡಿದ್ದಾರೆ ಅಲ್ಲ, ಮಕ್ಕಳಲ್ಲೇನೋ ಸಣ್ಣ ಭಯ ಹೋಗ್ಲಿಕ್ಕೆ ಮಾಡಿ. ಆ ಗುಹೆಯ ಮಧ್ಯಭಾಗದಲ್ಲಿ ಶಿವ ಇದೆ. ನಮ್ಮಲ್ಲೊಂದು ಗಾದೆ ಇದೆ, ಶಿವ ಶಿವ ಎಂದರೆ ಭಯವಿಲ್ಲ. ಹಿಂದೆ ಮಾರ್ಕಂಡೇಯನಿಗೊಂದು ಭಯ ಬಂದಂತೆ, ಮೃತ್ಯು ಭಯ. ಆ ನಾಶ ಮಾಡಿದವನು ಯಾರು? ಮೃತ್ಯುಂಜಯ. ಅವನನ್ನು ಇಟ್ಟಿದ್ದಾನೆ. ನಿಮ್ಮ ಈ ಬದಿ ಜಾಸ್ತಿ ಇರುವುದೇ ಅವನು ಮಹಲಿಂಗೇಶ್ವರ. ಮಹತ್ ಪ್ಲಸ್ ಲಿಂಗ ಪ್ಲಸ್ ಈಶ್ವರ. ಈಶಾನ ಸರ್ವವಿದ್ಯಾನ ಈಶ್ವರ ಸರ್ವಭೂತಾನ. ಎಲ್ಲ ದೇವತೆಗಳಿಗೆ ಅಧಿಪತಿ, ಆದರೆ ಅವನು ನೋಡಲಿಕ್ಕೆ ಸಿಂಪಲ್. ಕುಬೇರನಿಗೆ ದುಡ್ಡನ್ನು ಕೊಟ್ಟವನು, ಆದರೆ ಅವನು ಭಸ್ಮಾಂಬರ. ಎಲ್ಲ ದೇವತೆಗಳಿಗೆ ಆಭರಣವನ್ನು ದಾನ ಕೊಟ್ಟವನು, ತನ್ನ ಗಂಗೆಯಿಂದ ಸಮುದ್ರದಲ್ಲಿ ರತ್ನಾಕರನಿಗೆ ಆಧಾರ ಶಿವನಿಗೆ. ಅಂತ ಈಶ್ವರ ತಲೆಯಲ್ಲಿ ಧರಿಸಿರುವ ಚಂದ್ರ, ರುದ್ರಾಕ್ಷಿ ಮತ್ತೆ ಸರ್ಪಗಳನ್ನು. ಅರ್ಥ ಏನು? ಯಾವುದೆಲ್ಲ ಸೃಷ್ಟಿಯಲ್ಲಿ ಭಯಪಡಿಸುತ್ತೋ ಅದನ್ನು ಮೀರಿ ನಿಂತರೆ ನೀನು ಶಿವ ಆಗ್ತಿ. ಇದನ್ನೇ ಶಂಕರಾಚಾರ್ಯರ ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮವೇ ಆಗಿದ್ದೀನಿ ಅಂದರೆ ನೀನು ಬೆಳಕು ಈ ಶರೀರದೊಳಗೆ ಸೇರಿಕೊಂಡಿದ್ದೀನಿ. ಪತ್ರಿಕಾ ಶರೀರದ ಕಾಂಟ್ಯಾಕ್ಟ್ ಜಾಸ್ತಿ ಇರೋದ್ರಿಂದ ಮಣ್ಣು ನೀರಿಗೆ ತಾಗಿ 3ನೇ ದಿನ ಸ್ಮೆಲ್ ಬಂದಾಗ ನಿನ್ನ ಶರೀರವು ಸ್ಮೆಲ್ ಬರುತ್ತೆ. ಯಾವಾಗ ನಿನ್ನ ಶರೀರವನ್ನ ಮಂತ್ರಗಳಿಂದ ಮನಕ್ಕಾಗತೈತಿ ಮಂತ್ರ ಅಂದಾಗೆ ಮಂತ್ರಗಳಿಂದ ಶುದ್ಧೀಕರಿಸ್ತೀವಿ. ಹೀಗೆ ಮಾಡಿದ್ರಲ್ಲ, ಅದೊಂದು ಶುದ್ಧಿ. ದೇಹದಲ್ಲಿ ಇದು ಪುರುಷ ಭಾಗ, ಶಿವ ಭಾಗ, ಇದು ಶಕ್ತಿ ಭಾಗ. ಇದನ್ನೆರಡನ್ನು ಹೀಗೆ ಮಾಡಿದ್ರೆ ನಮಸ್ಕಾರ, ವಿಷ್ಣು ಇರುವ ಸ್ಥಾನ. ಹೀಗೆ ಬಿಸಿ ಮಾಡಿದಾಗ ಅದು ಹೀಟ್ ಆಗುತ್ತೆ. ಈ ದೇಹಾಗ್ನಿಯನ್ನು ಹೀಗಿಟ್ಟಾಗ ಎಲ್ಲ ಸ್ಟ್ರೆಸ್ ಕಮ್ಮಿ ಆಗುತ್ತೆ. ಇದನ್ನೇ ಮಸಾಜಲ್ಲಿ ಹೀಗೆ ಮಾಡ್ತಾರೆ. ಚಂದ್ರನಾಡಿ ಮತ್ತೆ ಸೂರ್ಯ, ಸೂರ್ಯ ನೇತ್ರ, ಇದು ಚಂದ್ರ ನೇತ್ರ. ಇನ್ನೊಂದು ನೀವು ಮಾಡಿದ್ರು, ಇವರಿಬ್ರು ಕೈಕೊಟ್ಟಾಗ ಅಮಾವಾಸ್ಯೆಯಲ್ಲಿ ಯಾವ ನೇತ್ರ ಈಶ್ವರಂದು? ಅಗ್ನಿಹೋತ್ರಾತ್ಮನೇ ನಮ, ಅದೇ ಅಗ್ನಿಹೋತ್ರ. ಶಿವನ 3ನೇ ಕಣ್ಣಿನ ಉಪಾಸನೆ. ಅದನ್ನು ನಿರಂತರ ಮಾಡೋದ್ರಿಂದ ಜ್ಞಾನ ಪ್ರಾಪ್ತಿಯಾಗುತ್ತೆ. ಇಷ್ಟೆಲ್ಲ ಗೂಢ ಉಂಟು ಈ ಶಾಲೆ. ನಿಮ್ಮ ಶಾಲೆಯನ್ನ ಸರಿ ಎಲ್ಲ ನ್ಯಾಕ್ ಕಮಿಟಿಯವರು ಏನೇನು ಕಮಿಟಿ ಇದೆ ಅವರೆಲ್ಲ ಒಂದು ವಾರ ಏನು ಅಧ್ಯಯನ ಮಾಡೋದು ಬೇಡ. ಮಕ್ಕಳನ್ನು ಸುಮ್ಮನೆ ನೋಡಿದ್ರೆ ಅವರು ಬರುತ್ತೆ, ಖಂಡಿತ ಅವರು ಗೊತ್ತಾಗ್ತಾರೆ. ನಾನೀಗ ಪ್ಲಾನ್ ಹಾಕ್ತಿದ್ದೀನಿ ಅದಕ್ಕೆ. ನಮ್ಮ ಹಳ್ಳಿ ಸಿಟಿಯ ಹೆಂಗಸರನ್ನೆಲ್ಲ ಕಾಶಿ, ರಾಮೇಶ್ವರ, ಅಯೋಧ್ಯೆ, ಹೊರನಾಡು, ಕೊಲ್ಲೂರು, ಕೊಳಲಿ ಅಂತೆಲ್ಲ ಟ್ರಿಪ್ ಕಳಿಸೋ ಬದಲು ಅವರನ್ನು ಸುಮ್ಮನೆ ಈ ಶಾಲೆಗೆ ಒಂದು 3 ದಿನ ಒಂದು ರೆಸ್ಟಿಗೆ ಕಳಿಸಿದ್ರೆ ಅವರು ಸಂಸ್ಕಾರ ಕಲಿತಾರೆ. ಈ ಹೆಣ್ಣುಮಕ್ಕಳನ್ನು ನೋಡಿ
ಅವ್ರು ಹೋಗಿ ಆ ಮನೆಯಲ್ಲಿ ಆ ಮಕ್ಕಳಿಗೆ ಅದನ್ನು ಕಲಿಸ್ತಾರೆ. ಅಂತ ಪವಿತ್ರವಾದ ಜಾಗದಲ್ಲಿ ನಾನಿದ್ದೀನಿ. ಹಾಗಾಗಿ ಯಾರೋ ಹೇಳಿದ್ರು, ನಿಮ್ಮ ಪಾದ ಸ್ಪರ್ಶದಿಂದ ಇಲ್ಲಿ ಪವಿತ್ರ ಆಯ್ತು, ದೇವರಾಣೆ ಸಾಧ್ಯ ಇಲ್ಲ. ನಿಮ್ಮನ್ನೆಲ್ಲ ನೋಡಿ ಇಷ್ಟು ಪ್ರಾಕ್ಟಿಕಲ್ ಆಗಿ ನಮ್ಮ ಭಾರತದ ವಿದ್ಯೆಯನ್ನ ಇಷ್ಟು ಓಪನ್ ಅಪ್ ಆಗಿ ಅದರ ಹಿಂದೆ ದೊಡ್ಡ ವಿಷನ್ ಇಟ್ಕೊಂಡು ಒಂದು ಚೂರು ಜಾಗವು ಇಲ್ಲಿ ವೇಸ್ಟ್ ಆಗಿದೆ, ಅದು ಗಮನಿಸ್ತೀವಿ. ಮತ್ತೆ ಹೆಲ್ತಿ ಫೀಲಿಂಗ್ಸ್, ಯಾಕೆ AC ಇರಲಿಲ್ಲ ಯಾವ ರೂಮಲ್ಲಿ. ನಮ್ಮ ಬೆಂಗಳೂರಲ್ಲಿ AC ಗಾಳಿ ಹೀಲಿಯಂ ಅನ್ನು ಮಕ್ಕಳಿಗೆ ಕುಡಿಸಿ ಕೊರೋನಾ ಬಂದ್ರೆ ಬೇಗ ಸಾಯ್ಬೋದು, ಅಷ್ಟು ಇಮ್ಯುನಿಟಿ ಕ್ರಿಯೇಟ್ ಮಾಡ್ತಾರೆ ಶಾಲೆಯಲ್ಲಿ. ಮೊನ್ನೆ ನೋಡಿ ನಮ್ಮ ಶಾಲೆಯಲ್ಲಿ AC ಇದೆ, ಅವ್ರಿಗೆ ಗೊತ್ತಿಲ್ಲ OC ಗಾಳಿಯಲ್ಲಿರೋ ತಾಕತ್ತು AC-ಯಲ್ಲಿ ಇಲ್ಲ. ಹಾಗಾಗಿ ನಾನು ಹೇಳಿದ್ನಲ್ಲ, ಒಂದು ದೊಡ್ಡ ಯೂನಿವರ್ಸಿಟಿ ನೋಡಿದಾಗಾಯ್ತು. ಸಣ್ಣ ಸಿಮ್ ಕಾರ್ಡ್, ಏರ್ಟೆಲ್ ಸಿಮ್ ಕಾರ್ಡ್ ಒಳಗೆ ಹೇಗೆ ಪ್ರಪಂಚದ ಇಡೀ ಗೂಗಲ್ ಇರುತ್ತೋ ನೆಟ್ವರ್ಕ್ ಮೂಲಕ, ಹಾಗೆ ಪ್ರಭಾಕರ ಭಟ್ರನ್ನು ಸಿಮ್ ಕಾರ್ಡ್ ಒಳಗೆ ಇಷ್ಟೆಲ್ಲ ಉಂಟು. ಹಾಗಾಗಿ ಅದನ್ನ ಪಾಪ ಅವರು, ನಾನು ಹೇಳಿದ್ನಲ್ಲ ನಿಮಗೆಲ್ಲ ಇದನ್ನೆಲ್ಲ ಮಾಡಲಿಕ್ಕೆ ಅವರು ಬೆವರಲ್ಲ ರಕ್ತ ಇಟ್ಟಿರ್ತಾರೆ. ಇಷ್ಟು ಕನ್ಸಲ್ಟ್ ಬೆವರಲ್ಲ ರಕ್ತ ಹರಿಸಿರ್ತಾರೆ. ಒಬ್ಬ ತಂದೆ ಮಗನಿಗೆ ಒಂದು ಪೆನ್ಸಿಲ್ ತಂದು ಕೊಟ್ರೆ ಊರು ತುಂಬ ಕಥೆ ಹೇಳ್ತಾರೆ. ನೆಂಟರು ಯಾರಿಗೋ ಕಷ್ಟದಲ್ಲಿ ಮದುವೆಗೆ 500 ರೂಪಾಯಿ ಕೊಟ್ರೆ ಅವನು ಹೋಗಿ ಹೇಳೋ ಡೈಲಾಗೆ, ಆ ಮದುವೆಯಲ್ಲಿ ನಾನೇ ಮಾಡಿದ್ದು. ನಾನು ಸ್ವಲ್ಪ ಪ್ರಾಕ್ಟಿಕಲ್, ಹೊಗಳುದಿಲ್ಲ. ಒಂದು ವಿಚಾರ ಅಂದ್ರೆ ನಾನೊಂದು ಸ್ಟೇಟ್ಮೆಂಟ್ ಬಂದಿದೆ, ಗೋ ವಿತ್ ಫ್ಯಾಕ್ಟ್. ನಿಮ್ಮ ಕಣ್ಣೆದುರುಗಡೆ ಇರುವ ಸತ್ಯವನ್ನ ಫಸ್ಟ್ ಒಪ್ಪಿ, ಅದನ್ನು ಹಿಡಿದು ಅದರ ಆಚೆಗೆ ಸತ್ಯ ಹುಡುಕೋ ಪ್ರಯತ್ನ ಮಾಡಿ, ವಾದ ಮಾಡಬೇಡಿ ಅಲ್ವಾ. ನನಗೆ ಪ್ರಶ್ನೆ ಬಂತು, ಸಾವಿನ ಆಚೆ ಏನು? ಸಣ್ಣ 2ನೇ ಕ್ಲಾಸ್, ನನ್ನ ಅಜ್ಜದಿ ಇರೋದು. ಯಾಕೆ ಒಳ್ಳೆ ದುಡ್ಡಿತ್ತು ಅವರ ಹತ್ರ, ಮಹಾಶಾಸ್ತ್ರ ಪಂಡಿತರು. ಅವಾಗ ಇದೆಲ್ಲ ಇದ್ರು ಹೀಗೆ ಪ್ರಾಣ ಹೋಯ್ತಲ್ಲ. ಅವಾಗ ಕೂತವು ನಾನು ಶಿವನ ಹತ್ರ. ಹಾಗಂತ ಹೇಳಿ ನಾನು ರುದ್ರಾಕ್ಷಿಯನ್ನು ಧರಿಸಿಲ್ಲ, ಇವತ್ತು ಧರಿಸೋದು ಕಮ್ಮಿ. ಸನ್ಯಾಸ ಇಸ್ ದ ಸ್ಟೇಟ್ ಆಫ್ ಕಾನ್ಶಿಯಸ್ನೆಸ್, ಇಟ್ ಇಸ್ ನಾಟ್ ಡ್ರೆಸ್ಸಿಂಗ್. ಶಂಕರ ಸಿದ್ಧಾಂತವನ್ನೇ ಹೇಳಿದೆ, ಅದು ಒಂದು ಕತೆ. ನಾನು ಹೇಳಿದ್ದು ಸುಮಾರು ಪ್ರಯೋಗಗಳಾಗ್ತುಂಟ ಅಧ್ಯಾತ್ಮದಲ್ಲಿ. ಓಶೋ ಒಂದಿಷ್ಟು ಪ್ರಯೋಗ ಮಾಡಿದ, ಗಾಂಧೀಜಿ ಪ್ರಯೋಗ ಮಾಡಿದರು, ಮಧ್ವಾಚಾರ್ಯರು ಪ್ರಯೋಗ ಮಾಡಿದರು, ರಾಮಾನುಜರು ಪ್ರಯೋಗ ಮಾಡಿದರು ಅಲ್ವಾ, ವಿವೇಕಾನಂದರು ಪ್ರಯೋಗ ಮಾಡಿದರು, ರಾಮಕೃಷ್ಣ ಪರಮಹಂಸರು ಪ್ರಯೋಗ ಮಾಡಿದರು, ಶಾರದಮ್ಮ ಸೇವೆಯನ್ನು ದೊಡ್ಡ ಪ್ರಯೋಗ ಮಾಡಿದರು. ಎಲ್ಲ ಪ್ರಯೋಗಗಳಾಗಿದೆ. ಒಡೆಯೂರು ಶ್ರೀಗಳು ಒಂದಿಷ್ಟು ಪ್ರಯೋಗ ಮಾಡಿದರು, ನನ್ನ ಗುರುಗಳು ಒಂದಿಷ್ಟು ಪ್ರಯೋಗ ಮಾಡಿದರು. ನಮಗೊಂದು ಹೊಸ ರೂಪ ಇಷ್ಟೆಲ್ಲ ಉಂಟು. ವೈದಿಸಿಕೊಳ್ಳಲೇ ಸುಲಭದ ದಾರಿ ಏನು? ಸತ್ಯವನ್ನು ಒಪ್ಪು, ಸತ್ಯವನ್ನೇ ಮಾತಾಡು. ಸತ್ಯಂಬದ ಧರ್ಮಂಶ. ನನ್ನ ಮೊನ್ನೆ ಎಲ್ಲ ವ್ರತವನ್ನು ಬಿಟ್ಟೆಪ್ಪ, ಅತಿ ಸುಲಭ ಮತ್ತೆ ಶ್ರೇಷ್ಠ ಅಂತ ಶೌನಿಕಾದಿಗಳು ಹೇಳಿದ್ದಾರಲ್ಲ, ಸತ್ಯನಾರಾಯಣರು, ಅದನ್ನು ನಾನು ಹೇಳಿದೆ ಅಷ್ಟೇ. ಅದರಲ್ಲೇ ಇದ್ದೀನಿ. ನಿಮಗೂ ಅದನ್ನೇ ಹೇಳಿ, ಬಿ ಟ್ರಾನ್ಸ್ಪರೆಂಟ್. ರಾಮನಾಮವನ್ನು ಹೇಳ್ತಾ ನಮ್ಮ ಸನಾತನ ಧರ್ಮ, ನಮ್ಮ ಮಣ್ಣಿನ ಗುಣ ಅಲ್ವಾ. ಯಾವುದೋ ದೇಶಕ್ಕೆ ಹೋಗಿ ಇನ್ನೊಬ್ಬರ ಅನುಕರಣೆಯನ್ನು ನಾವು ಮಾಡೋಕ್ಕಿಂತ ನಮ್ಮ ದೇಶದಲ್ಲಿ ಅವರ ಅನುಕರಣೆ ಮಾಡುವಾಗ ಮಾಡ್ಬೋದಲ್ಲ. ಇಂಗ್ಲಿಷ್ ಭಾಷೆ ದೊಡ್ಡ ಆಗಿದ್ದು ಹಾಗೆ, ದೊಡ್ಡ ಮಾಡಿದ್ದು ನಾವು. ಈಗ ಇಲ್ಲಿ ಕೂತಾಗ ನನಗೆ ಒಂದು ಯೋಚನೆ ಅಲ್ಲ, ಎಲ್ಲ ಇಂಗ್ಲಿಷ್ ಕಲೀಲಿ ಅಂತ. ದೇವನಾಗರಿ ಭಾಷೆ ಸಂಸ್ಕೃತ, ಅದನ್ನು ಹೇಳೋದ್ರಿಂದ ನಾಲಿಗೆ ಶುದ್ಧ ಆಗ್ತದೆ, ಸೈಂಟಿಫಿಕ್ ಮನೋಶುದ್ಧಿ ಆಗುತ್ತೆ. ಇದು ಸಂಸ್ಕೃತದ ತಾಕತ್ತು. ಎಲ್ಲ ಭಾಷೆಯ ತಾಯಿ ಭಾಷೆ ಅಲ್ವಾ. ಅಸ್ತ್ರಾಲಯ ಹೋಗಿ ಈಗ ಆಸ್ಟ್ರೇಲಿಯಾ ಆಗಿದೆ, ಮೊದಲು ಅಸ್ತ್ರಾಲಯ. ಭಾರತ ಬರೀ ಕಾಶ್ಮೀರ ತನಕ ಮಕ್ಕಳಿದ್ದಾರೆ. ಮಹಾಭಾರತದಲ್ಲಿ ಆಯುಧ ಎಲ್ಲ ರೆಡಿ ಆಗಿದ್ದು ಅಸ್ತ್ರಾಲಯ, ಅದೀಗ ಆಸ್ಟ್ರೇಲಿಯಾ. ಏನು ಟರ್ಕಿ ಅಂತ ಕರಿತೀವಿ, ಅದು ಭಸ್ಮಾಸುರನ ಕೊಂದು ಜಾಗ. ಅಲ್ಲಿ ಮಣ್ಣು ಭಸ್ಮದ ರೂಪದಲ್ಲಿ ಇರ್ತದೆ. ಹೇಳಬಾರ್ದಿದೆಲ್ಲ ಅದು ಹೇಳಿ ಲೇಬರ್. ನಮ್ಮ ದೇಶ ಅಷ್ಟು ಪವಿತ್ರವಾದ ದೇಶ. ನಮಗೆ ದೇವರು ಒಳ್ಳೆ ತಂದೆ ತಾಯಿ ಕೊಟ್ಟಿದ್ದಾರೆ, ಒಳ್ಳೆ ಗುರುಕುಲ ಕೊಟ್ಟಿದ್ದಾರೆ. ವಿದ್ಯೆಯನ್ನು ವಿಕ್ರಯ ಮಾಡಬಾರದು ಒಂದು ಶಾಸ್ತ್ರ. ಕನ್ಯಾದಾನ, ವಿದ್ಯಾದಾನ, ಔಷಧಿ ದಾನ ಎಲ್ಲವೂ ಭಾರತದಲ್ಲಿ ದಾನ ಅಂತ ಹೇಳಿ ಅದನ್ನ ದಾನವಾಗಿ ಕೊಡ್ಲಿಕ್ಕಿದೆ. ಗುರುಕುಲ ಸಿಸ್ಟಮ್ ಇದೆಯಲ್ಲ, ಶಿಷ್ಯ ತಾನಾಗೆ ಅಂದುಕೊಂಡು ಗುರು ಸೇವೆ ಮಾಡ್ತಾನೆ. ಇಟ್ ಈಸ್ ನಾಟ್ ಇಂಪೋಸಿಷನ್. ಇವತ್ತು ಅರುಣ್ ಶ್ಯಾಮ್ ಆಗಲಿ, ಸುರೇಶ್ ಅಣ್ಣ ಆಗಲಿ, ಎಲ್ಲರಿಗೂ ಪ್ರಭಾಕರ್ ಭಟ್ರು ಭೀಷ್ಮಾಚಾರ್ಯರಿದ್ದಾರೆ.
ಸುರೇಶಣ್ಣ ಅವ್ರ ಜೊತೆ ಹುಟ್ಟಿದವರೆಲ್ಲ, ಅವರ ಕ್ಯಾಸ್ಟಲ್ಲಿ ಹುಟ್ಟಿದವರೆಲ್ಲ, ಅರುಣ್ ಶರ್ಮ ಅವರ ಮನೆ ಪಕ್ಕದಲ್ಲಿ ಹುಟ್ಟಿದವರೆಲ್ಲ, ಇನ್ನು ಸುಮಾರು ಜನ ಲಿಸ್ಟಲ್ಲಿ ಇದ್ದಾರೆ. ನನಗೆ ಇಲ್ಲಿ ಗೊತ್ತಿರುವ 2 ಎಕ್ಸಾಂಪಲ್ ಹೇಳಿದೆ. ಸುರೇಶಣ್ಣನ ಪ್ಯಾಷನ್ ಎಂಟರ್ಪ್ರಿನರ್ಶಿಪ್ ಮತ್ತೆ ರಾಜಕಾರಣಿ, ಅದರಲ್ಲಿ ಧರ್ಮ ಬೆಳೆಸಿದ್ರು. ಇವತ್ತು ಇವರು ಭಾಷಣ ಮಾಡ್ತಾನೋ ಹೇಳಿದ್ರು ಸುರೇಶಣ್ಣನ ಬಗ್ಗೆ, ದುಡ್ಡೇ ಎಲೆಕ್ಷನ್ಗೆ ಎಲ್ಲೂ ಕಲೆಕ್ಷನ್ ಮಾಡಿದೆ, ಮನೇಲಿದ್ದೆಲ್ಲ ಕಲೆಕ್ಟ್ ಆಗಿದ್ದನ್ನೆಲ್ಲ ಹಂಚಿ ಎಲೆಕ್ಷನ್ ಮಾಡಿದ್ದು ಸುರೇಶಣ್ಣ. ನನಗೆ ಆ ಪ್ರಶ್ನೆ ಬಂದಿತ್ತು, ಹೆಂಗಿರ್ಬೋದು? ಒಂದು ಅದಕ್ಕೆ ಕಾರಣ ಇಂಥವರ ಇನ್ಫ್ಲೂಯೆನ್ಸ್. ಇಡೀ ಊರಲ್ಲಿ ಯಾರು ಬೇಕಾದ್ರೆ ಹಾಳಾಗ್ಬೋದು. ಇಲ್ಲಿ ಮಕ್ಕಳು ಎದೆ ತಟ್ಟುಕೊಂಡು ಹೇಳಿರ್ಬೇಕಾದ್ರೆ ಇಡೀ ಜಗತ್ತು ಹಾಳಾದ್ರು ಈ ಶಾಲೆಯಲ್ಲಿ ಓದಿದ್ದು ನಾವು ಹಾಳಾಗಲ್ಲ. ಇದು ನನಗಿರೋ ಗ್ಯಾರಂಟಿ. ಇದು ಕೃಷ್ಣ ಹೇಳಿದ್ದು, ಮಮ ಭಕ್ತ ನ ಪ್ರಣಶ್ಯತೆ. ಕೃಷ್ಣ ಅಂದ್ರೆ ಜ್ಞಾನ. ಆ ಜ್ಞಾನ ನಿಮಗೆಲ್ಲ ಧಾರೆಯಾಗಿದ್ದಾರೆ. ಒಳ್ಳೆಯದಾಗಲಿ. ಹುಡುಗರೆಲ್ಲ ಕೆಲಸ ಸಿಕ್ಕಿದ ಮೇಲೆ ಸ್ವಲ್ಪ ಅಮೌಂಟನ್ನು ನಾಳೆ ಪ್ರಭಾಕರ್ ಭಟ್ ಇರ್ತಾರೋ, ನಾನಿರ್ತೀನೋ, ಅರುಣ್ ಶಾಮ್ ಇರ್ತಿರೋ, ನೀವಿರ್ತಿರೋ, ಸುರೇಶಣ್ಣ ಇರ್ತಿರೋ ಗೊತ್ತಿಲ್ಲ, ಈ ತರ ಶಾಲೆಗಳು ಪ್ರಯೋಗ ಆಗ್ಬೇಕು. ನಾನು ಮೊನ್ನೆ ಹೇಳ್ತಾ ಇದ್ದೆ, ಊರು ಅಯೋಧ್ಯೆ ಆಗ್ಬೇಕು, ಮನೆಗೊಬ್ಬ ರಾಮ ಆಗ್ಬೇಕು. ಈಗ ಮನೆಗೆ ರಾವಣ ಆಗಿದ್ದಾನೆ. ಧರ್ಮ ಇದೆ. ಇನ್ವರ್ಟೆಡ್ ಇವಿಲ್ ಇಸ್ ಗುಡ್, ಇನ್ವರ್ಟೆಡ್ ಗುಡ್ ಇಸ್ ಇವಿಲ್. ದೀಪವನ್ನು ಆರಿಸ್ಲಿಕ್ಕೂ ಆಗುತ್ತೆ, ಬೆಳೆಸ್ಲಿಕ್ಕೂ ಆಗುತ್ತೆ. ಅದು ನಿಮ್ಮ ಬುದ್ಧಿಗೆ ಬಿಟ್ಟಿ. ಸೊ ಅದು ಊರಲ್ಲಿ ಅಯೋಧ್ಯೆದರ ಶಾಲೆ ಆದಾಗ ಒಬ್ಬ ಅಯೋಗ್ಯನೂ ಈ ಭಾರತದಲ್ಲಿ ಇರುವುದಿಲ್ಲ. ನಮ್ಮನ್ನು ಟೀಕೆ ಮಾಡೋರ ಸಮೇತ ಬದಲಾಗ್ತಾರೆ. ಈ ಗಾಯತ್ರಿ ಜಪ ಎಲ್ಲಾರು ಒಂದು ಹುಡುಗಿ ಹೋಗಿ ಯಾವುದೋ ಒಂದು ICIC ಶಾಲೆಯಲ್ಲಿ ಹೇಳಿದ್ರೆ ಅವಳ ಪರಿಸ್ಥಿತಿ ಏನಾಗ್ಬೋದು ನನಗೆ ಗೊತ್ತು. ಗುಗ್ಗು ಅಂತಾರೆ, ನಾನು BEಯಲ್ಲಿದ್ದ ನನ್ನ ಗುರುಗಳ ಪಾದುಕೆಗೆ ನನ್ನ ಏನು ನಾನಿದ್ದ ರೂಮಿನ ಮೇಲುಗಡೆ ಪೂಜೆ ಮಾಡಿ ಬೆಳಗ್ಗೆ ಶಾಲೆಗೆ ಹೋಗ್ತ ಇವನಿಗೆ ಹುಚ್ಚಿಡಲಿದೆ. ಆದ್ರೆ ನಾನು ನಿಂತರ ಅವರ ಇನ್ಫ್ಲೂಯೆನ್ಸಿಗೆ ಬಿಟ್ಟಿಲ್ಲ. ಇಡೀ ಕಾಲೇಜ್ ಮಟ್ಟದಲ್ಲಿರೋ ಹುಡುಗರನ್ನು ಬದಲು ಮಾಡಿ ಪ್ರತಿ ಗುರುವಾರ ನನ್ನ ರೂಮಿನ ಮೇಲುಗಡೆ ದರ್ಶನ ಮಂದಿರ ಇತ್ತು. ಎಲ್ಲರೂ ಗುರುಚರಿತ್ರೆ ಓದ್ತಾ ಇದ್ರು, ಲೆಕ್ಚರ್ ಸ್ಟೂಡೆಂಟ್ಸ್ ಸೇರಿ. ಈಗಲೂ ಸಮೇತ ಯಾಕೆ ಎರಡೇ ಇರೋದು ಪ್ರಪಂಚದಲ್ಲಿ. ನೀವು ಅದರ ಇನ್ಫ್ಲೂಯೆನ್ಸಿಗೆ ಒಳಗಾಗ್ಬೇಕು, ಇಲ್ಲ ನಿಮ್ಮ ಇಂಪ್ಯಾಕ್ಟ್ ಅದರ ಮೇಲೆ ಬೀಳಬೇಕು. ಪ್ರಭಾಕರ್ ಭಟ್ರು ಸನಾತನ ಧರ್ಮದ ಇಂಪ್ಯಾಕ್ಟ್ ಅನ್ನ ಇಲ್ಲೆಲ್ಲ ಹಬ್ಬಿಸಿದ್ರು. ಈಗಷ್ಟೇ ಆ ಹುಡುಗಿ ಹೇಳಿದ್ರು, ಇಷ್ಟು ಹುಡುಗರಿದ್ದಾರೆ, ಇಷ್ಟು ಫ್ಯಾಕಲ್ಟಿ ಇದ್ದಾರೆ. ಇಲ್ಲಿರೋ ಪ್ರತಿ ಹೆಣ್ಣು ಮಕ್ಕಳಲ್ಲೂ ಮನೇಲಿ ಟೆನ್ಷನ್ ಉಂಟು. ಎಲ್ಲಾರ ಮನೇಲಿ ಇರೋಕ್ಕಿಂತ ಟೆನ್ಷನ್ ಜಾಸ್ತಿ ಉಂಟು. ಆದ್ರೆ ಆ ಹೆಣ್ಣು ಮಕ್ಕಳಲ್ಲಿ ಒಂದು ದೊಡ್ಡ ಕಾನ್ಫಿಡೆನ್ಸ್ ನೋಡಿದೆ ನಾನು. ಯಾದೇವಿ ಸರ್ವಭೂತೇಶು ಸ್ತ್ರೀ ಇಲ್ಲ, ಅಲ್ಲಿ ಶಕ್ತಿ ರೂಪೇಣ ಸಂಸ್ಥೆ. ನಿಮ್ಮನ್ನೊಂದು ಶಕ್ತಿ ಮಾಡಿದ್ದಾರೆ. ಇಲ್ಲಿರೋ ಒಂದು ಟೀಚರ್ ಅನ್ನ ಒಂದು ಪಾಕಿಸ್ತಾನದಂತ ಊರಿಗೆ ಬಿಟ್ರೆ ನನಗೆ ಒಂದು ಗ್ಯಾರಂಟಿ ಇದೆ, ಅವಳು ಪ್ರಾಣಕ್ಕೆ ಏನು ಆಗಲಿಲ್ಲ ಅಂದ್ರೆ ಒಂದು 6 ತಿಂಗಳಲ್ಲಿ ಅವಳು ಆ ಪಾಕಿಸ್ತಾನ ಬದಲು ಮಾಡಿ ಬರ್ತಾಳೆ. ಅಷ್ಟು ತಾಕತ್ತಿದೆ ನಿಮ್ಮಲ್ಲಿ. ಅದನ್ನೆಲ್ಲ ಬೆಳೆಸಿ ಕೆಲಸ ಸಿಕ್ಕಿದ್ಮೇಲೆ ಇಂಥ ಕೆಲಸಗಳಿಗೆ ಗ್ರೂಪ್ ಮಾಡಿ ವಾಲಂಟಿಯರ್ ಆಗಿ ಯಾರಿಗೆಲ್ಲ ಗುರು ಋಣ ತೀರಿಸಬೇಕು ಅಂತ ಉಂಟು ಕೈ ಎತ್ತಿದ್ದೆ. ಸುಮ್ಮನೆ ಭಾಷಣ ಬಿದ್ದಿದ್ರೆ ಸಿಕ್ಕ ಯಾರಿಗಿಲ್ಲ ಹುಡುಗರಿಗೆ. ನಾಳೆ ಕೆಲಸ ಸಿಕ್ಕಿದ ಮೇಲೆ ಊರಲ್ಲಿ ಇಂತಿಂತ ಶಾಲೆ ಮಾಡಬೇಕು ಪ್ರಭಾಕರ್ ಭಟ್ರ ಹೆಸರಲ್ಲಿ ಯಾರಿಗೆಲ್ಲ ಉಂಟು. ಪ್ರಜ್ಞೆ ಬಚಾವ್. ಈಚೆಗೆ ಹೆಣ್ಣು ಮಕ್ಕಳು ದುಡ್ಡೇ ಯಾರು ಯಾರಿಗಿಲ್ವಾ? ಹೆಣ್ಣು ಮಕ್ಕಳಲ್ಲ ಆದೋಷಿದವರು, ಬರೀ ಪಾತ್ರೆಗೆ ಸೀಮಿತ ಆದವರು. ಗಂಡಸಕ್ಕಿಂತ ಜಾಸ್ತಿ ತಾಕತ್ತಿರೋದು ಹೆಣ್ಣು ಮಕ್ಕಳಿಗೆ. ಒಂದು ಶೂರ್ಪನಖಿ, ಇನ್ನೊಂದು ಸೀತೆ, 2 ಎಕ್ಸಾಂಪಲ್ ಇಟ್ಟಿದ್ದೀನಿ ಹೆಸರಲ್ಲಿ. ಶೂರ್ಪನಖಿ ಲಂಕೆ ತೆಗೆದು, ಸೀತೆ ಲಂಕೆಯನ್ನು ಅಯೋಧ್ಯೆ ಮಾಡಿ ಬಂದು. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ